ಒಂದು ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡಬೇಕು, ಪಬ್ಲಿಕ್ ಅಲ್ಲಿ ಒಂದು ಮಾತಾಡ್ಬೇಕು ಅಂತಂದ್ರೆ ಯಾರು ಏನ್ ಅನ್ಕೊಂತಾರೆ ಅನ್ನೋದನ್ನ ಇಲ್ಲಿಂದ ಫಸ್ಟ್ ತೆಗ್ದಾಕ್ಬಿಡಿ. ಅದು ನೀನು ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಯೂಟ್ಯೂಬ್ ಇಸ್ ಬೆಸ್ಟ್. ಅಲ್ಲ ಬ್ರದರ್, ನಾನು ವಿಡಿಯೋ ಮಾಡ್ಬೇಕಾದ್ರೆ ಯಾರಾದ್ರೂ ನೋಡಿ ನಗಾಡ್ತಾರೆ, ಯಾರಾದ್ರೂ ನೋಡಿ ಏನಾದ್ರು ಅಂದ್ಕೊಂತಾರೆ, ಏನಾದ್ರು ತಿಳ್ಕೊಂತಾರೆ ಅಂತ ಯೋಚನೆ ಮಾಡ್ತೀರಾ. ಆದ್ರೆ ಒಂದೇನಪ್ಪಾ ಅಂತಂದ್ರೆ ಅವ್ರ ಕೈಲಿ ಅಷ್ಟೇ ಆಗೋದು. ಅಷ್ಟ್ ಬಿಟ್ರೆ ಅವ್ರ ಕೈಲಿ ಏನಾಗುತ್ತೆ ಹೇಳಿ? ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಸ್ವಾಮಿ ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಯಾವ ತರ ಒಂದು ವಿಡಿಯೋ ಮಾಡಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ಒಂದು ಡೀಟೇಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ಇನ್ನೂ ಯಾರು ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಇದ್ದೀರಾ, ಅವರು ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಏನಪ್ಪಾ ಅಂತಂದ್ರೆ, ತುಂಬಾ ಜನ ಫಸ್ಟ್ ಕ್ಯಾಮ್ರಾ ಮುಂದೆ ಬರಕ್ಕೆ ಹೆದರ್ಕೊಳ್ತೀರಾ. ಏನಕ್ಕೆ ಅಂತ ನನಗಂತಲೂ ಗೊತ್ತಿಲ್ಲ. ನಿಮ್ ಫೇಸ್ ನ ನೀವು ನೋಡ್ಕೊಳಕ್ಕೆ ನಿಮಗೆ ಅಸಹ್ಯ ಅನ್ಸಿತ್ತು ಅಂತಂದ್ರೆ, ನಿಮಗೆ ನೋಡ್ಕೊಳಕ್ಕೆ ಏನಾದ್ರೂ ಒಂದು ಭಯ ಆಗುತ್ತೆ ಅಂತಂದ್ರೆ, ನೀವು ವಿಡಿಯೋ ಮಾಡೋದು ಕೂಡ ವೇಸ್ಟ್ ನಿಜವಾಗ್ಲೂ. ಯಾಕೆ ಅಂತಂದ್ರೆ, ನೀವು ಫಸ್ಟ್ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ನಾನು ವಿಡಿಯೋ ಮಾಡ್ತೀನಿ, ನಾನು ಮಾತಾಡ್ತೀನಿ, ಅದು ನಿಮ್ಮಲ್ಲೇ ಇಲ್ಲ ಅಂತಂದ್ರೆ ನೀವು ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡಕ್ ಆಗೋದೇ ಇಲ್ಲ ಯಾವತ್ತೂ ಕೂಡ. ನೀವೊಂದು ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡಬೇಕು, ಪಬ್ಲಿಕ್ ಅಲ್ಲಿ ಒಂದು ಮಾತಾಡ್ಬೇಕು ಅಂತಂದ್ರೆ ಯಾರು ಏನ್ ಅನ್ಕೊಂತಾರೆ ಅನ್ನೋದನ್ನ ಇಲ್ಲಿಂದ ಫಸ್ಟ್ ತೆಗ್ದಾಕ್ಬಿಡಿ. ಅದಾದ್ಮೇಲೆ ತಾನಾಗೆ ವಿಡಿಯೋ ಮಾಡ್ತೀರಾ, ತಾನಾಗೆ ಮಾತಾಡ್ತೀರಾ. ಅಲ್ಲಿ ತನಕ ನೀವು ಏನೇ ಅಂತಂದ್ರೂ ಕೂಡ ವಿಡಿಯೋ ಮಾಡಕ್ ಆಗಲ್ಲ. ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ಸ್ ಏನಪ್ಪಾ ಮಾಡ್ತಾರೆ ಅಂತಂದ್ರೆ, ಒಂದು ಫೇಸ್ಬುಕ್ ಆಗಿರ್ಬೋದು, ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಒಂದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಮೂರನ್ನು ಕೂಡ ಚೂಸ್ ಮಾಡ್ತಾರೆ. ಅದರಲ್ಲಿ ಜಾಸ್ತಿ ಅವ್ರು ಯೂಸ್ ಮಾಡೋದು, ಜಾಸ್ತಿ ವಿಡಿಯೋಸ್ ಅಪ್ಲೋಡ್ ಮಾಡೋದು ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತ್ರ. ಯಾಕೆ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಸ್ಟ್ ಮೂವಿಂಗ್ ಇರುತ್ತೆ. ಯಾವುದೇ ಒಂದು ವಿಡಿಯೋ ಹಾಕಿದ್ರು ಕೂಡ ವಿತಿನ್ ಮಿನಿಟ್ ಆಗಿರ್ಬೋದು, ಅವರಲ್ಲಿ ಆಗಿರ್ಬೋದು, ಲಕ್ಷಗಟ್ಟಲೆ ವ್ಯೂಸು, ಸಾವಿರಗಟ್ಟಲೆ ವ್ಯೂಸ್ ಆಗುತ್ತೆ. ಬಟ್ ಏನಪ್ಪಾ ಅಂದ್ರೆ ಅದ್ರಲ್ಲಿ ಯಾವುದೇ ತರಹದ ಯೂಸ್ ಇರಲ್ಲ. ನೀನೇನು ಜಸ್ಟ್ ಒಂದು ಫೇಸ್ ವ್ಯಾಲ್ಯೂ ಕ್ರಿಯೇಟ್ ಮಾಡ್ಕೋಬಹುದು, ಒಂದು ಲೈಕ್ಸ್ ತಗೋಬಹುದು, ಒಂದು ವ್ಯೂಸ್ ತಗೋಬಹುದು, ಅಷ್ಟೇನೆ. ಅಷ್ಟು ಬಿಟ್ರಲ್ಲಿ ನಿನಗೆ ಅದರಲ್ಲಿ ಯಾವುದೇ ರೀತಿಯಾಗಿ ಅರ್ನಿಂಗ್ ಹೊತ್ತು ಯಾವತ್ತೂ ಸಿಗಲ್ಲ. ಯಾಕೆ ಅಂತಂದ್ರೆ ಅವರು ನಿಮಗೆ ಅರ್ನಿಂಗ್ ನ ಮಾಡ್ಕೊಡಕ್ಕೆ ಯಾವುದೇ ರೀತಿಯಂತ ಒಂದು ಅವಕಾಶ ಮಾಡ್ಕೊಡಲ್ಲ. ಅದ್ರಲ್ಲಿ ಏನೋ ನೀನು ಜಸ್ಟ್ ಏನಪ್ಪಾ ಅಂತಂದ್ರೆ ಒಂದು ನೀನ್ ಕೊಲಾಬ್ ಮಾಡೋದಾಗಿರ್ಬೋದು, ಒಂದು ಪೇಯ್ಡ್ ಪ್ರಮೋಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಇಷ್ಟಕ್ಕೆ ಮಾತ್ರ ನಿನಗೆ ಒಂದು ಅರ್ನಿಂಗ್ ಆಗುತ್ತೆ ಅನ್ನೋದು ಬಿಟ್ರೆ, ನೀನ್ ಯಾವುದೇ ಒಂದು ವಿಡಿಯೋ ಮಾಡೋದಾಗಿರ್ಬೋದು, ಯಾವುದೇ ಒಂದು ಕಂಟೆಂಟ್ ಕೊಟ್ರು ಕೂಡ ಅವ್ರ ಕಡೆಯಿಂದ ನಿಮಗೆ ಅಮೌಂಟ್ ನ ಕೊಡಲ್ಲ. ಆದ್ರೆ ಯೂಟ್ಯೂಬ್ ಅಲ್ಲಿ ಏನಪ್ಪಾ ಅಂತಂದ್ರೆ, ನೀನ್ ಒಂದು ಚೆನ್ನಾಗಿರೋ ಒಂದು ವಿಡಿಯೋ ಮಾಡಾಕ್ದೆ ಅಂತಂದ್ರೆ ಅದು ತುಂಬಾ ಜನಕ್ಕೆ ರೀಚ್ ಆಗೇ ಆಗುತ್ತೆ. ಇವತ್ತೊಂದು ನೀನ್ ವಿಡಿಯೋ ಮಾಡಾಕಿದ್ಯಾ ಅಂತಂದ್ರೆ ಅದು ಇವತ್ತು 20 ವ್ಯೂಸ್ ಆಗ್ಬೋದು, 30 ವ್ಯೂಸ್ ಆಗ್ಬೋದು. ಒಂದಲ್ಲ ಒಂದ್ ದಿವಸ ಅದು ನೆಕ್ಸ್ಟ್ ನೀನ್ ವಿಡಿಯೋ ಮಾಡ್ತಾ ಹೋಗು, ಕಂಟಿನ್ಯೂಟಿ ಆಗಿ ಒಂದು ವಿಡಿಯೋ ಮಾಡ್ತಾ ಹೋದ್ರೆ ನೆಕ್ಸ್ಟ್ ಅದು ಜಾಸ್ತಿ ವ್ಯೂಸ್ ಆಗೇ ಆಗುತ್ತೆ. ನಾನೇ ಆಗಿರ್ಬೋದು, ಸ್ಟಾರ್ಟಿಂಗ್ ನಾನು ವಿಡಿಯೋ ಮಾಡಿದೀನಿ ಅಂತಂದ್ರೆ ಅದು ಒಂದೇ ದಿವಸಕ್ಕೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗ್ಬೇಕು, ಲಕ್ಷ ಗಟ್ಟಲೆ ವ್ಯೂಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಏನಿರಲ್ಲ. ಇವತ್ತೊಂದು 200 ಜನ ನೋಡಿದರೆ ನಾಳೆ 300 ಜನ ನೋಡ್ತಾರೆ, 400 ಜನ ನೋಡ್ಬೋದು, 500 ಜನ ನೋಡ್ಬೋದು. ಸರಿನಾ? ದಿನದಿಂದ ದಿನಕ್ಕೆ ವಿಡಿಯೋದು ವ್ಯೂಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಿನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಒಂದಲ್ಲ ಒಂದ್ ದಿವಸ ನಿನಗೆ ಅರ್ನಿಂಗ್ ಆಗೇ ಆಗುತ್ತೆ ಯೂಟ್ಯೂಬ್ ಅಲ್ಲಿ. ನೀವು ಯಾರೇ ಆಗಿರ್ಬೋದು, ಹೊಸದಾಗಿ ಒಂದು ಅರ್ನಿಂಗ್ ಪ್ಲಾಟ್ಫಾರ್ಮ್ ನ ನೀವು ಶುರು ಮಾಡ್ಕೊಂತೀನಿ, ಅದು ನೀನು ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಯೂಟ್ಯೂಬ್ ಇಸ್ ಬೆಸ್ಟ್ ಅಂತ ನಾನು ಹೇಳ್ತಿದ್ದೀನಿ. ಯಾಕೆಂತಂದ್ರೆ ನಾನು ಶುರು ಮಾಡಿದ್ದೀನಿ ತುಂಬಾ ಅಲ್ಲೇ ಒಂದು 3 to 4 years ಆಗಿರ್ಬೋದು. ನನ್ನಲ್ಲೂ ಕೂಡ ಈ ಒಂದು ಏನೋ ಜರ್ನಿ ನಾನು ಕೂಡ ಏನ್ ತುಂಬಾ ಕಲ್ತಿದ್ದೀನಿ ಅಂತ ನಾನು ಹೇಳ್ತಿಲ್ಲ, ನಾನು ತುಂಬಾ ಕಲಿಯೋದಿದೆ ಯೂಟ್ಯೂಬ್ ಅಲ್ಲಿ. ಅಂಡ್ ಹೊಸದಾಗಿ ನಾವು ಶುರು ಮಾಡ್ತೀವಿ ಅಂತ ಬಿಟ್ಟು ತುಂಬಾ ಜನ ನನಗೆ ಕೇಳಿದ್ದೀರಾ. ಹಾಗಾಗಿ ನಾನೇನ್ ಕಲ್ತಿದ್ದೀನಿ ಅದ್ರ ಬಗ್ಗೆ ನಿಮ್ಗೆಲ್ಲರೂ ಕೂಡ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇನ್ನೊಂದು ಏನಪ್ಪಾ ಅಂತಂದ್ರೆ, ತುಂಬಾ ಜನ ವಿಡಿಯೋಸ್ ಮಾಡ್ತೀರಾ, ಬಟ್ ಏನಂದ್ರೆ ಕ್ಲಾರಿಟಿ ಇರಲ್ಲ. ತುಂಬಾ ಜನ ವಾಯ್ಸ್ ಕೊಡ್ತೀರಾ, ವಾಯ್ಸ್ ಅಲ್ಲೂ ಕೂಡ ನೀವೇನ್ ವಾಯ್ಸ್ ಓವರ್ ಕೊಡ್ತೀರಾ ಅದರಲ್ಲೂ ಕೂಡ ಕ್ಲಿಯರೆನ್ಸ್ ಇರಲ್ಲ. ಸರಿನಾ? ಮೈನ್ ಆಗಿ ಏನಪ್ಪಾ ಅಂತಂದ್ರೆ, ನೀವು ಯೂಟ್ಯೂಬರ್ ಆಗಿರ್ಬೋದು, ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯಾವ್ದೇ ಆಗಿದ್ರು ಕೂಡ ತುಂಬಾ ಜನ ನೋಡೋದೇನಂತಂದ್ರೆ ವಿಡಿಯೋ ಕ್ಲಿಯರ್ ಆಗಿದ್ಯಾ, ವಾಯ್ಸ್ ಕ್ಲಿಯರ್ ಆಗಿದ್ಯಾ, ಇದನ್ನ ಚೆಕ್ ಮಾಡ್ತಾರೆ ಫಸ್ಟ್. ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಒಂದು ವಿಡಿಯೋ ನೀನು ಚೆನ್ನಾಗಿ ಶೂಟ್ ಮಾಡ್ಬೇಕು ಅಂತಂದ್ರೆ, ಹಂಗಾಗಿ ಮೈನ್ ಆಗಿ ನೀನು ಚೆನ್ನಾಗಿ ಒಂದು ವಿಡಿಯೋ ತೆಗಿಬೇಕು ಅಂತಂದ್ರೆ, ಚೆನ್ನಾಗಿ ಒಂದು ವಾಯ್ಸ್ ಕೊಡ್ಬೇಕು ಅಂತಂದ್ರೆ ಒಳ್ಳೆ ಕ್ವಾಲಿಟಿ ಆಗಿರುವಂತ ಒಂದು ಮೈಕ್ ತಗೊಳ್ಳಿ ಫಸ್ಟ್. ಸರಿನಾ? ಆ ಮೈಕ್ ಆದ್ಮೇಲೆ ನೆಕ್ಸ್ಟ್ ಒಂದು ಚೆನ್ನಾಗಿ ಕ್ಲಿಯರ್ ಆಗಿರುವಂತ ಒಂದು ಕ್ಯಾಮ್ರಾ ತಗೊಳ್ಳಿ. ಒಂದು ಫೋನ್ ಆಗಿರ್ಬೋದು, ಚಿಕ್ಕ ಫೋನ್ ಇಂದನೂ ಕೂಡ ನಾನು ಪ್ರಾರಂಭ ಮಾಡಿದ್ದೀನಿ. ಬಟ್ ಏನಂತಂದ್ರೆ ಕ್ಲಾರಿಟಿ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಲಿಯರ್ ಆಗಿಲ್ಲ, ವಿಡಿಯೋ ಬ್ಲರ್ ಆಗಿತ್ತು ಅಂತಂದ್ರೆ ನೋಡೋರು ಕೂಡ ಏನೂ ಗೊತ್ತಾಗಲ್ಲ. ನಾವೇನ್ ಹೇಳ್ತಿದೀವಿ ಅಂತಂದ್ಬಿಟ್ಟು ಗೊತ್ತಾಗ್ಬೇಕು ಅಂತಂದ್ರೆ ವಾಯ್ಸ್ ಕೊಡೋಂತ ಮೈಕು ಕೂಡ ಚೆನ್ನಾಗಿರ್ಬೇಕು. ಮೈಕೇ ಇಲ್ಲ, ವಾಯ್ಸು ಕ್ಲಿಯರ್ ಆಗಿಲ್ಲ, ತುಂಬಾ ನಾಯ್ಸ್ ಆಗ್ತಿದೆ ಅಂತಂದ್ರೆ ಯಾರು ಕೂಡ ನಿಮ್ ವಿಡಿಯೋ ನೋಡಲ್ಲ. ಯಾಕೆಂತಂದ್ರೆ ಇವ್ನ್ ಏನ್ ಹೇಳ್ತಾನೆ ಅಂತಾನೆ ಗೊತ್ತಾಗಲ್ಲಪ್ಪ, ಇವ್ನ್ ವಿಡಿಯೋ ಏನ್ ನೋಡೋಣ ಅಂತ ಹೇಳ್ತಾರೆ. ಸೊ ಹಾಗಾಗಿ ತುಂಬಾ ಜನ ಬ್ರದರ್ ಯಾವ ಮೈಕ್ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀರಾ, ಅಂಡ್ ಯಾವ್ದು ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ತೀರಾ. ನಿಮಗೆ ನಿಮ್ ಬಜೆಟ್ ಅಲ್ಲಿ ಯಾವ್ದಿರುತ್ತೆ ಅದರಲ್ಲೂ ಕೂಡ ಬೆಟರ್ ಆಗಿರೋಂಥದ್ನ ಚೂಸ್ ಮಾಡಿ. ಅದರಲ್ಲಿ ಕೂಡ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಕಂಪೇರ್ ಮಾಡಿ. ಸಡನ್ಲಿಗೆ ಹೋಗ್ಬಿಟ್ಟು ನೀವು ಯಾವ್ದೇ ಐಫೋನ್ ಆಗಿರ್ಬೋದು, ಒಂದು ಆಂಡ್ರಾಯ್ಡ್ ಆಗಿರ್ಬೋದು, ನಾನು ಯಾವ್ದನ್ನೂ ಕೂಡ ನಿಮ್ಗೆ ಸಜೆಸ್ಟ್ ಮಾಡಲ್ಲ. ನಿಮ್ ಬಜೆಟಿಗೆ ನಿಮ್ಮಲ್ಲಿ ಯಾವ್ದು ತಗೋಬೇಕು ಅಂತ ಅನ್ಸುತ್ತೆ ಅದನ್ನ ಮಾತ್ರ ನೀವು ಚೂಸ್ ಮಾಡಿ. ಸರಿನಾ? ಅವ್ರು ಯಾವ್ದೋ ತಗೊಂಡ್ರು, ಇವ್ರು ಯಾವ್ದೋ ತಗೊಂಡು ಅಂತ ಹೇಳ್ಬಿಟ್ಟು ಸುಮ್ನೆ ನೀವು ಬಂಡವಾಳ ಹಾಕಕ್ ಹೋಗ್ಬೇಡಿ. ನೀವು ಇರೋದ್ರಲ್ಲೇ ನೀವು ಒಂದು ಇನ್ವೆಸ್ಟ್ ಮಾಡ್ಕೊಂಡು ಅದರಿಂದ ನೀವು ಮೇಲ್ ಬನ್ನಿ. ಸರಿನಾ? ನೀವು ನೆಕ್ಸ್ಟ್ ಅದರಿಂದ ಅರ್ನಿಂಗ್ ತಗೊಂತಿರಲ್ಲ,
ಅದಾದ್ಮೇಲೆ ನೀವು ತಗೊಳ್ಳಿ, ಅದಾದ್ಮೇಲೆ ನಿಮಗೆ ಒಂದು ಬೆಸ್ಟ್ ಅನ್ಸುತ್ತೆ. ಅಲ್ಲಿ ತನಕ ನೀವು ಜಾಸ್ತಿ ಕೂಡ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಬ್ರದರ್, ನಾನು ವಿಡಿಯೋ ಮಾಡ್ಬೇಕಾದ್ರೆ ಯಾರಾದ್ರೂ ನೋಡಿ ನಗಾಡ್ತಾರೆ, ಯಾರಾದ್ರೂ ನೋಡಿ ಏನಾದ್ರು ಅಂದ್ಕೊಂತಾರೆ, ಏನಾದ್ರು ತಿಳ್ಕೊಂತಾರೆ ಅಂತ ಯೋಚನೆ ಮಾಡ್ತೀರಾ. ಆದ್ರೆ ಒಂದೇನಪ್ಪಾ ಅಂತಂದ್ರೆ ಅವ್ರ ಕೈಲಿ ಅಷ್ಟೇ ಆಗೋದು. ಅಷ್ಟು ಬಿಟ್ರೆ ಅವ್ರ ಕೈಲಿ ಏನಾಗುತ್ತೆ ಹೇಳಿ? ನೀವೇ ಯೋಚನೆ ಮಾಡಿ ಒಂದ್ ಸೆಕೆಂಡ್. ಅವ್ರ ಕೈಯಲ್ಲಿ ಅದನ್ನ ಬಿಟ್ರೆ ಏನೂ ಮಾಡಕ್ ಆಗಲ್ಲ. ನಿನ್ನ ಹತ್ರ ಬಂದು ಏನಾದ್ರು ಹೇಳ್ತಾರ, ಯಾಕಪ್ಪ ನೀನ್ ವಿಡಿಯೋ ಮಾಡ್ತಿದ್ಯಾ ಅಂತೇಳಿ ಕೇಳ್ತಾರ? ನೀನ್ ವಿಡಿಯೋ ಮಾಡ್ಬೇಡ ಅಂತ ಯಾರಾದ್ರೂ ಹೇಳ್ತಾರ? ನೀನ್ ಮಾತಾಡ್ಬೇಡ ಅಂತ ಯಾರಾದ್ರೂ ಹೇಳ್ತಾರ? ಯಾರು ಹೇಳಲ್ಲ. ಯಾಕೆ ಅಂತಂದ್ರೆ ನೀನ್ ವಿಡಿಯೋ ಮಾಡ್ತಿರೋ ನಿನ್ನ ಇಷ್ಟ, ನೀನ್ ಏನ್ ವಿಡಿಯೋ ಮಾಡ್ತೀಯ ಅನ್ನೋದ್ಬಿಟ್ಟು ಏನಾದ್ರು ಫಸ್ಟ್ ನಿನ್ನಲ್ಲಿ ಕ್ಲಾರಿಟಿ ಇರಬೇಕು. ಯಾವ್ದೇ ಒಂದು ವಿಡಿಯೋ ಮಾಡೋದಾಗಿರ್ಬೋದು, ಒಂದು ವಿಚಾರ ಮಾತಾಡೋದ್ರಲ್ಲಾಗಿರ್ಬೋದು, ಫಸ್ಟ್ ಏನ್ ಗೊತ್ತಾ, ಯಾವ್ದೇ ಆಗಿದ್ರು ಕೂಡ ಒಂದು ಈ ಸಿಚುವೇಶನ್ ಆಗಿರ್ಬೋದು, ಯಾವ್ದೇ ಒಂದು ನೀನ್ ವಿಡಿಯೋ ಮಾಡ್ತಿದ್ಯಾ ಅಂತಂದ್ರೆ ಫಸ್ಟ್ ಕ್ಲಾರಿಟಿ ಇರಬೇಕು. ಒಂದು ವಿಡಿಯೋ ಮಾಡ್ತಿದೀನಿ ಅನ್ನೋದ್ರ ಬಗ್ಗೆನೆ. ವಿಡಿಯೋಕ್ಕೆ ಬರಲ್ಲ, ತುಂಬಾ ಜನ ಫೋಟೋಗೂ ಬರಲ್ಲ. ಫೋಟೋ ಏನಾದ್ರು ತೆಗಿಯಕ್ ಹೋಗ್ತೀವಿ ಅಂದ್ರೆ, ವಿಡಿಯೋ ಏನಾದ್ರು ಮಾಡಕ್ ಹೋಗ್ತೀವಿ ಅಂತಂದ್ರೆ ಓಡ್ತಾ ಹೋಗ್ತಾರೆ, ಯಾರು ಕೂಡ ಬರಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಒಂಥರ ಏನೋ ಒಂಥರ ಭಯ, ಆ ವಿಡಿಯೋದಲ್ಲಿ ಬಂದ್ಬಿಟ್ರೆ ಯಾರಾದ್ರು ನೋಡ್ಬಿಟ್ರೆ ಅಂತ ಹೇಳ್ಬಿಟ್ಟು. ಬಟ್ ಏನಿಲ್ಲ, ನೀನ್ ಏನಾದ್ರು ವಿಡಿಯೋ ನಿನಗೆ ಮಾಡಕ್ ಕಷ್ಟ ಆಗ್ತಿದೆ, ನೀನ್ ವಿಡಿಯೋದಲ್ಲಿ ಮಾತಾಡಕ್ ಕಷ್ಟ ಆಗುತ್ತೆ ಅಂತಂದ್ರೆ ಸೆಲ್ಫ್ ಪ್ರಾಕ್ಟೀಸ್ ಮಾಡೋ. ನಿನ್ನರಕ್ ನೀನು ಒಂದ್ ಮಿರರ್ ಮುಂದೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು. ಒಬ್ನೇ ಇದ್ದಾಗ ಒಂದ್ ಸೆಲ್ಫಿ ವಿಡಿಯೋ ಮಾಡ್ಕೋ. ಯಾವ ತರ ನಾನು ಮಾತಾಡ್ತೀನಿ, ಯಾವ ತರ ನಾನು ಮಾತಾಡ್ಬಹುದು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡು. ಒಂದ್ ಸಿಂಪಲ್ ಆಗಿ ನಿನ್ ಬಗ್ಗೆ ಒಂದು ಇಂಟ್ರೊಡ್ಯೂಸ್ ಮಾಡು, ಅದ್ರ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡು, ಸರಿನಾ? ಅದಾದ್ಮೇಲೆ ನಿನಗೆ ರಿವ್ಯೂ ಬರುತ್ತೆ. ನಿನ್ ಫ್ರೆಂಡ್ಸ್ ಆಗಿರ್ಬೋದು, ನಿನ್ ಫ್ಯಾಮಿಲಿ ಆಗಿರ್ಬೋದು, ಯಾರಾದ್ರೂ ನಿಮ್ ಕೊಲೀಗ್ಸ್ ಯಾರಾದ್ರೂ ಆಗಿರ್ಬೋದು, ಅದ್ರ ಬಗ್ಗೆ ರಿವ್ಯೂ ಕೊಟ್ಟೇ ಕೊಡ್ತಾರೆ. ಮಗ ನೀನ್ ಮಾಡಿರೋ ವಿಡಿಯೋ ಚೆನ್ನಾಗಿದೆ, ಬ್ರದರ್ ನೀನ್ ಮಾಡಿರೋ ವಿಡಿಯೋ ಚೆನ್ನಾಗಿದೆ, ಯಾವ ತರ ಮಾಡ್ಬೇಕಾಗಿತ್ತು, ಈ ತರ ವಿಡಿಯೋ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾರೆ, ಸರಿನಾ? ಅವಾಗ ನೀನೇ ಮಾಡು ಅಂತಂದ್ರೆ ಅದನ್ನ ನೀನ್ ಫೀಡ್ಬ್ಯಾಕ್ ತಗೊಂಡವ್ರ ಎಲ್ಲರ ಹತ್ರನೂ ಕೂಡ ನೆಕ್ಸ್ಟ್ ಅಲ್ಲಿ ಏನ್ ತಪ್ಪಾಗಿರುತ್ತೆ ಅದನ್ನ ನೀನು ನೆಕ್ಸ್ಟ್ ಸರಿ ಮಾಡ್ಕೋ, ಸರಿನಾ? ಎಲ್ಲದೂ ಕೂಡ ನಾನು ವಿಡಿಯೋ ಮಾಡ್ತಿರ್ಬೋದು ಅಂದ್ರೆ ಇದ್ರಲ್ಲೂ ಕೂಡ ವಿಡಿಯೋ ಒಂದೊಂದ್ಸತಿ ಪರ್ಫೆಕ್ಟ್ ಆಗಿರಲ್ಲ, ನಾಳೆ ಮಾಡ್ತೀನಿ ಅಂದ್ರೆ ಅದ್ರಲ್ಲೂ ಕೂಡ ಪರ್ಫೆಕ್ಟ್ ಆಗಿರಲ್ಲ. ನಾವೆಲ್ಲದ್ರನ್ನು ಕೂಡ ಕಲಿತಾ ಹೋಗ್ತೀವಿ, ಒಂದೊಂದು ವಿಡಿಯೋದಲ್ಲೂ ಕೂಡ ಒಂದು ಹೊಸ ವಿಷಯಗಳನ್ನ ಕಲಿತಾ ಹೋಗ್ತೀವಿ. ಸೊ ಹಾಗಾಗಿ ನೀವು ಸೆಲ್ಫ್ ಪ್ರಾಕ್ಟೀಸ್ ಏನ್ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬಾ ಜನ ಕಂಟೆಂಟ್ ಯಾವ ತರ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ತುಂಬಾ ಜನ ಕೇಳ್ತಾ ಇರ್ತೀರಾ, ಬ್ರದರ್ ಯಾವ ತರ ಕಂಟೆಂಟ್ ಕೊಟ್ರೆ ಬೆಸ್ಟ್ ಇರುತ್ತೆ? ಎಲ್ಲರೂ ಕೂಡ ಒಂದೊಂದು ಕಂಟೆಂಟ್ ಕೊಡ್ತಾರೆ, ಎಲ್ಲರೂ ಕೂಡ ಒಂದೇ ಕಂಟೆಂಟಿಗೆ ಅವ್ನು ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು ಒಂದು ವಿಡಿಯೋ ಮಾಡ್ತಾ ಇರ್ತಾರೆ, ಒಂದೇ ಕಂಟೆಂಟ್ ಫೋಕಸ್ ಮಾಡ್ತಾರೆ ಅಂತ ಹೇಳ್ತೀರಾ. ಬಟ್ ಏನಪ್ಪಾ ಅಂತಂದ್ರೆ ನೀವು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಿರಿ ಅಂತಂದ್ರೆ ನಾನ್ ಮಾಡ್ತಿರೋ ಪ್ರಕಾರ ಒಂದೇ ಕಂಟೆಂಟಿಗೆ ನೀವು ಸ್ಟಿಕನ್ ಆಗ್ಬೇಡಿ. ಯಾಕೆ ಅಂತಂದ್ರೆ ನೀವು ಒಂದೇ ಕಂಟೆಂಟ್ ನ ಹುಡ್ಕೊಂಡು ಹೋಗ್ಬೇಕು ಅಂತಂದ್ರೆ ನೀವು ಅದೇ ದಾರಿಲಿ ಹೋಗ್ಬೇಕಾಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಒಂದೇ ಕಂಟೆಂಟಿಗೆ ವಿಡಿಯೋ ಮಾಡ್ಬೇಕು ಅಂತಂದ್ರೆ ನಿನಗೆ ಸಿಕ್ಕಿದ ಕಂಟೆಂಟಿಗೆ ನೀನ್ ವಿಡಿಯೋ ಮಾಡ್ಬೋರು, ನಿನ್ನ ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ನೀನ್ ಮಾಡ್ಬೇಡ ವಿಡಿಯೋನ, ನಾನ್ ಕಂಟೆಂಟ್ ನ ತಗೊಂಡಿದೀನಿ ಅಂತ ಹೇಳ್ಬಿಟ್ಟು ಯಾರು ಕೂಡ ನಿನ್ನ ಕೇಳಲ್ಲ. ನಿಂದೇ ಆದ ವೇ ಅಲ್ಲಿ ನೀನು ಜನಗಳಿಗೆ ತಿಳ್ಸೋ, ನಿನ್ನಲ್ಲಿರೋಂಥ ಸಬ್ಸ್ಕ್ರೈಬರ್ಸ್ ತಿಳ್ಸೋ, ಸರಿನಾ? ಅವ್ರಿಗೆ ಇಷ್ಟ ಆಗೇ ಆಗುತ್ತೆ. ನಿನಗೇನು ಅವ್ರೇನು ತಿಳಿಸ್ಬೇಡ ಅಂತ ಹೇಳಲ್ಲ, ಸರಿನಾ? ಯಾವ್ದೇ ಆಗಿರ್ಬೋದು ಒಂದು ಕಂಟೆಂಟ್ ಅನ್ನು ನೀನ್ ಚೂಸ್ ಮಾಡ್ತೀಯ ಅಂತಂದ್ರೆ ನೀನ್ ಎಲ್ಲ ಕಂಟೆಂಟ್ ಕೂಡ ನೀನ್ ಚೂಸ್ ಮಾಡ್ಕೋಬಹುದು. ಪ್ರತಿಯೊಂದು ಕಂಟೆಂಟ್ ಅನ್ನು ಕೂಡ ವಿಡಿಯೋ ಮಾಡಿದ್ರೆ ಬೆಸ್ಟ್. ಯಾಕೆಂತಂದ್ರೆ ಚೆನ್ನಾಗಿ ನೆಕ್ಸ್ಟ್ ಅರ್ನಿಂಗ್ ಆಗ್ತಾ ಹೋಗುತ್ತೆ, ವ್ಯೂಸ್ ಆಗ್ತಾ ಹೋಗುತ್ತೆ, ಎಲ್ಲದೂ ಕೂಡ ಬೆಸ್ಟ್. ಯಾವ ವಿಡಿಯೋ ಹೋಗ್ತಾ ಇರುತ್ತೆ ಆ ಕಂಟೆಂಟ್ ನೆಕ್ಸ್ಟ್ ನೀನು ಜಾಸ್ತಿ ಟಾರ್ಗೆಟ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಹೋಗು, ಅದು ಬೆಸ್ಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ತರದ ಒಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಗೈಸ್.